ಕಿಚ್ಚನ ಕೋಟೆ ಚಿತ್ರದುರ್ಗದಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ನಿನ್ನೆ ಹೋಗಿ ಒಂದು ದೊಡ್ಡ ಈವೆಂಟ್ನ ಮಾಡಿ ಅಲ್ಲಿ ಅಭಿಮಾನಿಗಳ ಜೊತೆ ಒಂದು ಟ್ರೈಲರ್ನ ರಿಲೀಸ್ ಮಾಡಿ ಈವೆಂಟ್ನ ಸಕ್ಸಸ್ಫುಲಿ ರನ್ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ನೀವೆಲ್ಲ ಸಾಕಷ್ಟು ಜನ ಬಂದ್ಬಿಟ್ಟು ಟ್ರೈಲರ್ನ ನೋಡಿರ್ತೀರಾ ಆ್ಯಂಡ್ ನನಗೂ ಸಹ ಕಮೆಂಟ್ಸಲ್ಲಿ ಬರೀತಾ ಇದ್ದೀರಾ ಟ್ರೈಲರ್ ರಿವ್ಯೂ ಮಾಡಿ, ಅದ್ರ ಜೊತೆಗೆ ಟ್ರೈಲರ್ನ ಬ್ರೇಕ್ ಡೌನ್ ಮಾಡಿ ಒಂದು ವಿಡಿಯೋನ ಮಾಡಿದ್ರು ಅಂತ ಸಾಕಷ್ಟು ಜನ ಬರೀತಾ ಇದ್ದೀರಾ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಟ್ರೈಲರು ಕಂಪ್ಲೀಟಾಗಿ ರಿವ್ಯೂ ಮಾಡೋಣ ಆ್ಯಂಡ್ ಅದ್ರ ಜೊತೆಗೆ ಟ್ರೈಲರಲ್ಲಿ ಒಂದು ಪ್ಲಾಟ್ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಟ್ರೈಲರ್ ಬ್ರೇಕ್ ಡೌನ್ ಮಾಡಿ ಈ ಸೀನ್ ಈ ರೀತಿ ಇರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಮೊದಲನೇದಾಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈಗಾಗಲೇ ಬುಕ್ ಮೈ ಶೋ ಆ್ಯಪಲ್ಲಿ ಒಂದು ಲೈನ್ನ ಬರೆದಿದ್ದಾರೆ, ಒಂದು ಪ್ಲಾಟ್ ಲೈನ್ನ ಬರೆದು ಎಲ್ಲ ಸಿನಿಮಾಗಳಿಗೂ ಬರೀತಾರೆ, ಅದೇ ರೀತಿ ಈ ಸಿನಿಮಾಗೂ ಸಹ ಬರೆದಿದ್ದಾರೆ. ಸೊ ಆ ಲೈನ್ನ ಇಟ್ಕೊಂಡು ಇವಾಗ ಬಿಟ್ಟಿರೋ ಒಂದು ಟ್ರೈಲರ್ನ ಜೋಡಿಸ್ತಾ ಹೋಗ್ತೀನಿ. ಇನ್ನು ಸ್ಟೋರಿ ಹೇಳೋಕ್ಕಿಂತ ಮುಂಚೆನೇ ಒಂದು ಸಣ್ಣದಾದಂಥ ಒಂದು ರಿವ್ಯೂ ಮಾಡಿಬಿಡ್ತೀನಿ ಟ್ರೈಲರ್ ನಾನು ಮಿನಿಮಮ್ ಈ ಬ್ರೇಕ್ ಡೌನ್ ಮಾಡಬೇಕಾದ್ರೆ ಒಂದು 5ರಿಂದ 10 ಸಲ ಆದರೂ ಮ್ಯಾಕ್ಸಿಮಮ್ ನೋಡಲೇಬೇಕು. ಅವಾಗೇ ಆ್ಯಕ್ಚುಲಿ ಬಂದ್ಬಿಟ್ಟು ಏನೆಲ್ಲ ನಡೀತಿದೆ ಅಂತ ಸ್ವಲ್ಪನಾದರೂ ಮೈಂಡಿಗೆ ಬರುತ್ತೆ. ಸೊ ಅಷ್ಟು ಸಲ ನೋಡಿದ್ದೀನಿ ಅಂದರೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಇಟ್ಸ್ ಎ ಕಮರ್ಷಿಯಲ್ ಮಾಸ್ ಟ್ರೈಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟ್ರೈಲರ್ ಕಟ್ ಮಾಡಿರೋ ವಿಧಾನ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಜನರಿಗೆ ಗೊತ್ತಾಗಬೇಕು, ಓಕೆ ಈ ರೀತಿಯ ಕಂಟೆಂಟ್ಸ್ ಎಲ್ಲ ನನ್ನ ಸಿನಿಮಾದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮೈಂಡ್ ಪ್ರಿಪರೇಷನ್ ಮಾಡೋದಕ್ಕೋಸ್ಕರ ಟ್ರೈಲರ್ ಕಟ್ನ ಮಾಡ್ತಾರೆ. ಸೊ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಟ್ಸ್ ಎ ಕಮರ್ಷಿಯಲ್ ಟ್ರೈಲರ್ ಆ್ಯಂಡ್ ಮಾಸ್ ಎಲಿಮೆಂಟ್ಸ್ ತುಂಬಾ ಜಾಸ್ತಿ ಇದ್ದಾವೆ ಆ್ಯಂಡ್ ಈವನ್ ಎಲ್ರಿಗೂ ಗೊತ್ತೇ ಇದೆ ಇಟ್ಸ್ ಕಂಪ್ಲೀಟ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತಲೂ ಗೊತ್ತಾಗಿದೆ. ಆ್ಯಂಡ್ ಇನ್ನು ಟ್ರೈಲರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಟೋರಿ 90% ಬಂದ್ಬಿಟ್ಟು ನೈಟಲ್ಲೇ ಶೂಟ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಈಗಾಗಲೇ ಕಿಚ್ಚ ಸುದೀಪ್ ಸರ್ ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಸಹ ಇದನ್ನೇ ಹೇಳಿದ್ದಾರೆ. ಸೊ ಈ ನೈಟ್ ಟೈಮ್ ಬಂದ್ಬಿಟ್ಟು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಈ ಲೈಟ್ ಸೆಟಪ್ ಇದೆಯಲ್ಲ ತುಂಬಾ ಅದೊಂದು ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇವಾಗ ನಾನು ಒಂದು ರಿಂಗ್ ಲೈಟ್ ಇಲ್ಲಿ ಇಕ್ಕಿದ್ದೀನಿ, ಇದು ಸ್ವಲ್ಪ ಆ ಕಡೆ ಇಲ್ಲ ಈ ಕಡೆ ಇಕ್ಕಿದ್ರೆ ನಿಮಗೆ ಕಾಣಿಸಲ್ಲ ಸರಿಯಾಗಿ ನನ್ನ ಫೇಸ್ ಅನ್ನೋದು. ಸೊ ಸಿನಿಮಾದಲ್ಲಿ ನೈಟ್ ಸೆಟಪ್ ಏನಿದೆ ಅಂದರೆ ನೈಟ್ ಟೈಮು ಶೂಟಿಂಗ್ ಮಾಡುವಾಗಾದರೆ ಈ ಲೈಟ್ ಸೆಟಪ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಪ್ರತಿಯೊಂದು ಶಾರ್ಟು ಸಹ ಸೀರಿಯಸ್ಲಿ ಆ ಲೈಟ್ ಸೆಟಪ್ಪು ತುಂಬಾ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಅಜುಬಾಯ್ ಏನಾದರೂ ಒಂದು 90 ಹಾಕ್ಕೊಂಡು ಈ ನಡುವೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಏನು ಕತೆ ಗೊತ್ತಾಗ್ತಿಲ್ಲ. ಸಖತ್ BGMs ಈ ನಡುವೆ ಬರ್ತಾ ಇದ್ದಾವೆ. ಸೊ ಸಖತ್ ಇಷ್ಟ ಆಗ್ತಾ ಇದೆ ನಿಮ್ಮ BGMs ಎಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಬರೋ ಒಂದು ಸೀನ್ ಇದೆಯಲ್ಲ ಗುರು, ಹಾಂ ಕೇಳಿಸ್ಕೊಂಡಿರ್ತೀರ, ನೋಡಿರ್ತೀರ, ಅದನ್ನು ಎಸ್ಪೆಷಲಿ ಹೇಳೋಕ್ಕಾಗೋದಿಲ್ಲ. ಲಾಸ್ಟ್ ಸೀನು ಇಷ್ಟ ಆಗಿರುತ್ತೆ. ಸೊ ಇನ್ನು BGM ಇಷ್ಟನೇ ಆಯಿತು. ಆ್ಯಂಡ್ DOP ಸಖತ್ತಾಗಿದೆ. ಶೇಖರ್ ಚಂದ್ರ ಅವರು ಮಾಡಿರುವ DOP ಬಂದ್ಬಿಟ್ಟು ಅದೇ ಹೇಳಿಲ್ವಾ, ಈ ಲೈಟ್ ಸೆಟಪ್ಪು DOP ಕ್ಯಾಮ್ರಾ ಇಟ್ಟಿರುವ ಆ್ಯಂಗಲ್ ಸಖತ್ ಇಷ್ಟ ಆಯಿತು ಅದು ಸಹ. ಆ್ಯಂಡ್ ಇನ್ನು ಸ್ಟೋರಿಗೆ ಬಂದ್ಬಿಡ್ತೀನಿ. ತುಂಬ ಇಷ್ಟ ಆಯಿತು ಟ್ರೈಲರು. ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಆ್ಯಂಡ್ ಇನ್ನು ಸ್ಟೋರಿ ವಿಷಯಕ್ಕೆ ಅಂದರೆ ಬುಕ್ ಮೈ ಶೋ ಅಲ್ಲಿ ಕೊಟ್ಟಿರುವ ಒಂದು ಸಣ್ಣ ಸ್ಟೋರಿ ಏನಪ್ಪ ಅಂದರೆ ಆ ಲೈನ್ ಬಂದ್ಬಿಟ್ಟು ಅರ್ಜುನ್ ಮಹಾಕ್ಷಯ್ ಅನ್ನುವ ಒಂದು ಪಾತ್ರ ಅದೊಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿರುತ್ತೆ. ಈಸ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆ್ಯಂಡ್ ಈಗಾಗಲೇ ಸಸ್ಪೆಂಡ್ ಆಗಿರ್ತಾರೆ. ಮತ್ತೆ ರೀಜಾಯ್ನ್ ಆಗೋಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ದಾರಿಯಲ್ಲಿ ಬಂದ್ಬಿಟ್ಟು ಒಂದು ಪೊಲಿಟಿಷಿಯನ್ ಮಗ ಬಂದ್ಬಿಟ್ಟು ಸಮಥಿಂಗ್ ಈ ರೇಪ್ ಸಮಥಿಂಗ್ ಏನೋ ಮಾಡಬೇಕಾದ್ರೆ ಬಂದ್ಬಿಟ್ಟು ಅವನ್ನ ಏನೆಲ್ಲ ಮಾಡ್ತಾನೆ, ಆ ಹೆಣ್ಣು ಮಗುನ ಯಾವ ರೀತಿ ಕಾಪಾಡ್ತಾನೆ ಆ್ಯಂಡ್ ಅದ್ರ ಜೊತೆಗೆ ಆ ಪಾಲಿಟಿಷಿಯನ್ಸ್ಗೆಲ್ಲ ಯಾವ ರೀತಿ ಬುದ್ಧಿ ಕಳಿಸ್ತಾನೆ, ಅವ್ರನ್ನೆಲ್ಲ ಯಾವ ರೀತಿ ಮಣ್ಣು ಮಾಡ್ತಾನೆ ಅನ್ನೋದೇ ಒಂದು ಸ್ಟೋರಿ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಈಗಾಗಲೇ ಅದು ಸಹ ಮೆನ್ಷನ್ ಮಾಡಿರೋದು. ಸೊ ಇನ್ನು ಟ್ರೈಲರಲ್ಲಿ ಬ್ರೇಕ್ ಡೌನ್ ಮಾಡೋಣ ಆದರೆ ಫಸ್ಟ್ ಶಾಟ್ ಬಂದ್ಬಿಟ್ಟು ನಿಮಗೆ ನಮ್ಮ ಪೊಲಿಟಿಕಲ್ ಕ್ಯಾರಿಯರ್ಗೆ ಈ ರಾತ್ರಿ ತುಂಬ ಇಂಪಾರ್ಟೆಂಟು. ಫಸ್ಟ್ ಶಾಟ್ ಬಂದ್ಬಿಟ್ಟು ನೀವು ಈಗಾಗಲೇ ನೋಡಿರ್ತೀರಾ. ಫಸ್ಟ್ ಶಾಟಲ್ಲೇ ನಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಈ ಡೇ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಈ ಫ್ರೇಮ್ ಬಂದ್ಬಿಟ್ಟು ಏನು ಹೇಳ್ತಾ ಇದೆ ಅಂದರೆ ಒಬ್ಬ ಪೊಲಿಟಿಷಿಯನ್ಸ್ಗೆ ಯಾವ ಡೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ನಾವು ಥಿಂಕ್ ಮಾಡೋದಾದರೆ ಬಂದ್ಬಿಟ್ಟು ಫಸ್ಟ್ ದಿನ ಬಂದ್ಬಿಟ್ಟು ಅವನು ರಿಸಲ್ಟ್ಸ್ ದಿನ, ಅಂದರೆ ಈ ಎಲೆಕ್ಷನ್ ರಿಸಲ್ಟ್ಸ್ ದಿನ ಅಥವಾ ಎಲೆಕ್ಷನ್ ನಡೆಯುವ ಹಿಂದಿನ ದಿನ ಬಂದ್ಬಿಟ್ಟು ಅವನು ದುಡ್ಡು ಹಂಚಬೇಕು. ಈಗಿರೋ ರಾಜಕಾರಣಿಗಳೆಲ್ಲ ಅದೇ ಮಾಡೋದು, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ದುಡ್ಡು ಹಂಚಬೇಕು ಆ್ಯಂಡ್ ಎಲ್ಲರ ಹತ್ರನೂ ಚೆನ್ನಾಗಿ ಇರಬೇಕು. ಸೊ ಈ 2 ದಿನಗಳಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಬಂದ್ಬಿಟ್ಟು ಇಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದೆ ಈ ಫ್ರೇಮ್ ಬಂದ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಫ್ರೇಮು ನೋಡೋಣ ಬನ್ನಿ.
ನಮ್ಮ ಮಗಳು ಕಾಣಿಸ್ತಿಲ್ಲ ಸರ್. ಚಿಕ್ಕ ಹುಡುಗಿ ಸರ್. ನೆಕ್ಸ್ಟ್ ಫ್ರೇಮೇ ಬಂದ್ಬಿಟ್ಟು ನಮ್ಮ ಮಗಳು ಕಾಣಿಸ್ತಿಲ್ಲ ಸರ್ ಅಂತ ಒಂದು ಆರ್ಡಿನರಿ ಫ್ಯಾಮ್ಲಿ ಬಂದ್ಬಿಟ್ಟು ಹೇಳ್ತಾ ಇದೆ ನಮ್ಮ ಮಗಳು ಕಾಣಿಸ್ತಿಲ್ಲ ಅಂತ. ಆ್ಯಂಡ್ ಅದೇ ಟೈಮ್ಗೆ ಬಂದ್ಬಿಟ್ಟು ಒಂದು ಕಾರ್ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಆ ಕಾರು ಒಂದು ಬ್ಯಾರಿಗೇಟ್ನ ಗುದ್ಕೊಂಡು ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಪೊಲೀಸ್ ಆಫೀಸರ್ ಬಟ್ಟೆನ ಎಳೆದಾಡ್ತಾ ಇದ್ದಾನೆ. ಸೊ ದಟ್ ನಾವು ಅಸ್ಯೂಮ್ ಮಾಡ್ಕೋಬೇಕು, ಮೇ ಬಿ ಈ ವ್ಯಕ್ತಿ ಏನಿದ್ದಾನೆ ಇವನು ಬಂದ್ಬಿಟ್ಟು ಪೊಲಿಟಿಕಲ್ ಅವರ ಫ್ಯಾಮ್ಲಿ ಕಡೆ ಇರುವಂತಹ ಒಬ್ಬ ವ್ಯಕ್ತಿ. ಅವನು ಮಗನ ಅಥವಾ ಮೊಮ್ಮಗನ ಯಾರು ಬಿಟ್ಟಾಕಿ, ಬಟ್ ಆ ವ್ಯಕ್ತಿ ಬಂದ್ಬಿಟ್ಟು ಆ ಕುಟುಂಬದ ಮಗಳನ್ನ ಕಿಡ್ನಾಪ್ ಮಾಡಿ ಹೋಗ್ತಿರುವ ದಾರಿಯಲ್ಲಿ ಬಂದ್ಬಿಟ್ಟು ಆ ವ್ಯಕ್ತಿನ ಅಂದರೆ ಈ ಬ್ಯಾರಿಗೇಟ್ನ ಗುದ್ಕೊಂಡು ಅಟ್ ದ ಸೇಮ್ ಟೈಮ್ ಈ ಪೊಲೀಸ್ ಆಫೀಸರ್ ಬಟ್ಟೆನ ಎಳಿತಾ ಇದ್ದಾನೆ. ಇದನ್ನು ನಾವು ಹೇಳಿದೆಲ್ಲ ಆವಾಗಲೇ ಸ್ಟೋರಿನ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇನ್ನು ನೆಕ್ಸ್ಟ್ ಫ್ರೇಮೇ ಯಾವುದಿರುತ್ತೆ ಅಂದರೆ, ಅವ್ರಿಗೇನಾದರೂ ವಿಚಾರ ಗೊತ್ತಾದರೆ ಸೊ ಇಲ್ಲಿ ಒಬ್ಬ ಪೊಲೀಸ್ ಆಫೀಸರು ರನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಯಾರಿಗೋ ಒಬ್ಬ ವ್ಯಕ್ತಿಗೆ ಬಂದ್ಬಿಟ್ಟು ಈ ಇನ್ಸಿಡೆಂಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಇಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ತಿಳಿಸ್ಬೋದು, ಮೇ ಬಿ ಒಂದು ಅರ್ಜುನ್ ಮಹಾಕ್ಷಯ್ ಆ ಕ್ಯಾರೆಕ್ಟರ್ಗೆ ತಿಳಿಸ್ಬೋದು, ಅಥವಾ ಈ ಪೊಲಿಟಿಷಿಯನ್ಸ್ ಯಾರಿರ್ತಾರೆ ಅವ್ರಿಗೆ ಈ ಇನ್ಸಿಡೆಂಟ್ ಏನು ನಡೆದಿದೆ ಅದನ್ನು ಬಂದ್ಬಿಟ್ಟು ತಿಳಿಸ್ಬೋದು. ಸೊ ಇನ್ನು ನೆಕ್ಸ್ಟ್ ಫ್ರೇಮ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನಾವು, ನಮ್ಮನ್ನ ತುಂಡು ತುಂಡ ಕತ್ತರಿಸಿ ಬಿಸಾಕ್ತಾರೆ. ನೆಕ್ಸ್ಟ್ ಫ್ರೇಮೇ ನಮ್ಮ ಮಂಜಣ್ಣ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಭಯ ಪಡ್ತಾ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿಗಳಿಗೇನಾದರೂ ಇದು ಗೊತ್ತಾದರೆ ನಮ್ಮನ್ನು ತುಂಡು ತುಂಡಾಗಿ ಕಟ್ ಮಾಡ್ತಾನೆ ಅಂತ. ಸೊ ಇಲ್ಲಿ ಅಷ್ಟೊಂದು ಭಯ ಪಡ್ತಿದ್ದಾನೆ ಅಂದರೆ ಖಂಡಿತವಾಗ್ಲೂ ಆ ಪೊಲಿಟಿಷಿಯನ್ನ ನೆನೆಸ್ಕೊಂಡೇ ಇಷ್ಟೊಂದು ಭಯ ಪಡ್ತಿದ್ದಾನೆ ಅಂತಲೇ ಅರ್ಥ. ಆ್ಯಂಡ್ ಈಗಾಗಲೇ ಇನ್ನು ನೆಕ್ಸ್ಟ್ ಫ್ರೇಮಲ್ಲಿ ನಾವು ನೋಡೋದಾದರೆ ಈಗಾಗಲೇ ಇನ್ನೊಂದು ಸ್ವಲ್ಪ ಗಮನಿಸಿದ್ರೆ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು, ಅಂದರೆ ಈಗಾಗಲೇ ಅವರು ಬಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ಗೆ ಅವರು ಒಂದು ಆಫೀಸರ್ ಆಗಿರ್ತಾರೆ ಮೋಸ್ಟ್ಲಿ ಬಂದ್ಬಿಟ್ಟು. ಸೊ ಈಗಾಗಲೇ ಈ ವ್ಯಕ್ತಿ ಯಾರಿದ್ದಾರೆ ಈ ಪೊಲಿಟಿಷಿಯನ್ ಮಗ ಬಂದ್ಬಿಟ್ಟು ಅವನ್ನ ಅರೆಸ್ಟ್ ಮಾಡಿಕೊಂಡು ತಗೊಬಂದು ಪೊಲೀಸ್ ಸ್ಟೇಷನಲ್ಲಿ ಹಾಕಿರ್ತಾರೆ ಅನಿಸುತ್ತೆ. ಆವಾಗ ಈ ಸೀನ್ ಅನ್ನೋದು ಬರೋದು ಯಾವುದು, ನಮ್ಮ ಮಂಜಣ್ಣ ಬಂದ್ಬಿಟ್ಟು ಹೇಳ್ತಾ ಇದ್ದಾರಲ್ವ, ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ನಮ್ಮನ್ನು ತುಂಡು ತುಂಡಾಗಿ ಕತ್ತರಿಸ್ತಾರೆ ಅಂತ ಹೇಳ್ತಾ ಇದ್ದಾರಲ್ವ. ಸೊ ಈ ಸೀನು ಬಂದ್ಬಿಟ್ಟು ಬಿಫೋರು ಬರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಏನೇ ಹೇಳಿದ್ರು ಸಹ ಜಸ್ಟ್ ಇದು ನನ್ನ ಅನಿಸಿಕೆ ಅಷ್ಟೇ. ನಾನು ಪ್ರತಿ ಸಲನೂ ಇದನ್ನೇ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿನಿಮಾದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇದೇ ಇರ್ಬೋದು ಅಥವಾ ಬೇರೆನೇ ಇರ್ಬೋದು. ಬಟ್ ಏನೇ ನೋಡಿದ್ರು ನಾವಿಲ್ಲಿ ಏನು ನೋಡ್ತಿದ್ದೀವೋ ಅದನ್ನು ಜಸ್ಟ್ ಅಸ್ಯೂಮ್ ಮಾಡಿಕೊಂಡು ಹೇಳ್ತಾ ಇರುವಂಥ ಒಂದು ಕಟ್ಟು ಕತೆಗಳು ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ಇದನ್ನು ಮೀರಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲಿ ನೀವು ಬಂದ್ಬಿಟ್ಟು ನೀನು ದೊಡ್ಡ ಇದಾ ಅಂತ ಯಾರಾದರೂ ಬರೆದ್ರೆ ದೊಡ್ಡ ನಮಸ್ಕಾರ ಸರ್, ನಾನು ಮಾಡ್ತಿರೋದು ಇದೊಂದು ಕಟ್ಟು ಕತೆ ಅಷ್ಟೇ. ಇದನ್ನು ಹೇಳ್ತಾ ಸರ್ ನೆಕ್ಸ್ಟ್ ಫ್ರೇಮ್ಗೆ ಹೋಗೋಣ. ಬಂದ್ಬಿಟ್ಟು 1000 ಆನೆಗಳ ಸೈನ್ಯ ಬಂದರೂ ನನ್ನ ಮಗ ಒಬ್ಬನೇ ನಿಂತು ಕಾಪಾಡ್ತಾನೆ. ನೆಕ್ಸ್ಟ್ ಫ್ರೇಮ್ ಬಂದ್ಬಿಟ್ಟು ತಾಯಿ ಕ್ಯಾರೆಕ್ಟರ್ ಹೇಳ್ತಿದೆ ನನ್ನ ಮಗ ಕಾಪಾಡ್ತಾನೆ ಅಂತ. ಆ್ಯಂಡ್ ಇನ್ನು ನೆಕ್ಸ್ಟ್ ಫ್ರೇಮ್ಸ್ ಬಂದ್ಬಿಟ್ಟು 3 ವಿಲನ್ಸ್ ಅನ್ನೋದು ಕಾಣಿಸ್ಕೊತಾ ಇದ್ದಾರೆ. ಆ 3 ವಿಲನ್ಸಲ್ಲಿ ಬಂದ್ಬಿಟ್ಟು ಸುನೀಲ್ ಅವರು ಸಹ ಇದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಸರ್ ಅವರು ಇದ್ದಾರೆ, ಆ್ಯಂಡ್ ಇನ್ನೊಬ್ಬರು ಸಹ ಇದ್ದಾರೆ. ಸೊ ಇವರು ಬಂದ್ಬಿಟ್ಟು ಸುನೀಲ್ ಅವರು ಒಂದು ವಾರ್ನ್ ಮಾಡ್ತಾ ಇದ್ದಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಬರೋ ರೀತಿ ಮಾಡೋಕ್ಕೆ ಹೋಗಬೇಡ ಅಂತ ಅಲ್ಲಿ ವಾರ್ನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ. ಬರ್ನಿ ನೋಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಫ್ಯೂಚರ್ ನೆಕ್ಸ್ಟ್ ಸೇಮ್ ಟೈಮ್ ಬಂದ್ಬಿಟ್ಟು ಅವರ ವ್ಯಕ್ತಿಗಳು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡ್ತಾ ಇರೋದನ್ನ ಸಹ ನಾವು ಟೀಸರಲ್ಲಿ ನೋಡಬಹುದು. ಇದರಲ್ಲಿ ಆ ಫ್ರೇಮ್ ಅನ್ನೋದು ಇಲ್ಲದೆ ಇರ್ಬೋದು, ಬಟ್ ಇನ್ನು ಟೀಸರ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಅವರ ಪೊಲೀಸ್ನ ಬಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇರೋ ಒಂದು ಸೀನ್ಸ್ ಎಲ್ಲ ಕೆಲವೊಂದು ಇದ್ದಾವೆ. ಆ ಫ್ರೇಮ್ನ ನಾವು ನೋಡೋದಾದರೆ ಬಂದ್ಬಿಟ್ಟು ಪೊಲಿಟಿಷಿಯನ್ಸ್ ಜನ ಬಂದ್ಬಿಟ್ಟು ಈಗಾಗಲೇ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಜಗಳ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಸೀನ್ ಸಹ ಇದೆ ಟೀಸರಲ್ಲಿ ಬಂದ್ಬಿಟ್ಟು ಗಲಾಟೆ ಬೇಡ ಅಂತಲೇ ಸಮಥಿಂಗ್ ಬಿಟ್ಟು ಕಳಿಸಿರೋದಲ್ಲೇ ಅಂತ ಒಂದು ಡೈಲಾಗ್ ಸಹ ಇದೆ ಕಿಚ್ಚ ಸುದೀಪ್ ಸರ್ ಅವರು. ಸೊ ಮೋಸ್ಟ್ಲಿ ಈ ಸೀನ್ ಏನಿದೆ ಕಿಚ್ಚ ಸುದೀಪ್ ಸರ್ ಅವರು ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಅವ್ರನ್ನ ಬಿಟ್ಟು ಕಳಿಸ್ಬೋದು. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಬಿಟ್ಟು ಕಳಿಸಿ ಅಲ್ಲಿರೋ ಪ್ರತಿಯೊಬ್ಬರನ್ನೂ ಸಹ ಯಾವ ರೀತಿ ಮಟ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ಸಿನಿಮಾ ಇರಬಹುದು ಅಂತ ನನ್ನ ಅನಿಸಿಕೆ. ಸೊ ಪದೇ ಹೇಳೋ ಅವಶ್ಯಕತೆ ಇಲ್ಲ, ನಾನು ಏನೇ ಹೇಳಿದ್ರು ಸಹ ಇದು ಕಂಪ್ಲೀಟ್ಲಿ ಒಂದು ಕಟ್ಟುಕತೆ ಅಂತಲೇ ಹೇಳ್ತೀನಿ. ಇದನ್ನು ಬಿಟ್ಟರೆ ಬೇರೆ ಏನೋ ಹೇಳೋಕ್ಕಾದಾಗ ಆಗೋದಿಲ್ಲ ಅಂತ ಹೇಳ್ತಾ ಟ್ರೈಲರಲ್ಲಿ ಆ್ಯಂಡ್ ಇದುವರೆಗೂ ಇವಾಗ ಏನು ಹೇಳಿದಿನೋ ಇದು ಈ ರೀತಿ ನಡೆದರೆ ಇನ್ನು ಫ್ಯೂಚರಲ್ಲಿ ಯಾವ ರೀತಿ ಮಟ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸೀನ್ಸ್ ಎಲ್ಲ ಇದ್ದಾವೆ. ಆ್ಯಂಡ್ ಇಟ್ಸ್ ಹೈಲಿ ಇಂಪ್ಯಾಕ್ಟ್ ಸೀನ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಥಿಯೇಟರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಬೇಕಾದ್ರೆ ಸಖತ್ ಮಜಾ ಕೊಡುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನೊಬ್ಬ
ಆ್ಯಕ್ಷನ್ ಸಿನಿಮಾ ಲವರ್ ಅಂತಲೇ ಹೇಳ್ತೀನಿ. ಸೊ ಇನ್ನು ನಾಳೆ ಬಂದ್ಬಿಟ್ಟು ನಿಮಗೆ ಸಿನಿಮಾದಿಂದ ಒಂದು 3ನೇ ಸಾಂಗ್ ಅನ್ನೋದು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿನ್ನೆ ಬಂದ್ಬಿಟ್ಟು ಈಗಾಗಲೇ 4 ಲೈನ್ಸ್ ಅನ್ನೋದನ್ನು ನಮ್ಮ ಅನೂಪ್ ಭಂಡಾರಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಿದ್ದಾರೆ. ಸಖತ್ ಇಷ್ಟ ಆಯಿತು ಆ ಲೈನ್ಸು ಬಂದ್ಬಿಟ್ಟು, ತುಂಬಾ ಖುಷಿ ಆಯಿತು. ನೋಡೋಣ ನಾಳೆ ಬಂದ್ಬಿಟ್ಟು ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ, ಸಾಂಗ್ ಬಗ್ಗೆ ಮಾತಾಡುವ ಅಂತ ಹೇಳ್ತಾ, ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಇರಬಹುದು ಸ್ಟೋರಿ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ.